ಸಂತ ಅನ್ನಮ್ಮ ಚರ್ಚಿನ ಆವರಣದಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತು ಮಂಗಳೂರಿನ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರಿನಡಿ ಮುಳುಗಿ ಜೀವರಕ್ಷಣೆ ಮಾಡುವಾಗ ಉಪಯೋಗಿಸುವ ಸಂವಹನ ಸಾಧನದ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಡೆನಿಸ್ ಡೇಸಾ ಮಾತನಾಡಿ, ಸಮಾಜದಲ್ಲಿ ಕಷ್ಟದಲ್ಲಿರುವ ವ್ಯಕ್ತಿಗಳ ನೋವಿಗೆ ದನಿಯಾದವರ ಕಷ್ಟಕ್ಕೆ ಸ್ಪಂದನೆ ತೋರುವುದು ಮಾನವೀಯತೆಯಾಗಿದೆ. ಅಂತಹ ಮಾನವೀಯ ಸೇವೆಯನ್ನು ದೇವರು ಕೂಡ ಮೆಚ್ಚುತ್ತಾರೆ ಎಂದರು. ಈಶ್ವರ್ ಮಲ್ಪೆ ಅವರು ರಾಜ್ಯದ ವಿವಿಧ ಭಾಗಗಳಲ್ಲಿ ನೀರಿನಲ್ಲಿ ಮುಳುಗಿದವರ ರಕ್ಷಣೆ ಕಾರ್ಯದ ಮೂಲಕ ಸಮಾಜದ ನೋವಿನಲ್ಲಿರುವವರ ಕಣ್ಣೀರು ಒರೆಸುವ ಕೆಲಸ ಮಾಡಿಕೊಂಡು ಬಂದಿರುತ್ತಾರೆ. ಇಂತಹ ಕಾರ್ಯಕ್ಕೆ ಸೂಕ್ತ ಆಧುನಿಕ ಸಾಧನಗಳಿಲ್ಲದೆ ಕೆಲವೊಮ್ಮೆ ಅವರ ವೈಯಕ್ತಿಕ ಜೀವಕ್ಕೂ ಅಪಾಯ ಉಂಟಾಗಿದ್ದು, ಅವರ ಸೇವೆಯನ್ನು ಗಮನಿಸಿದ ಮೈಕಲ್ ಡಿಸೋಜಾ ಅವರು ನೀರಿನಡಿಯಲ್ಲಿ ಇದ್ದಾಗ ಮೇಲೆ ಇರುವವರ ಜೊತೆಗೆ ಸಂವಹನ ಸಾಧಿಸುವ ಸಾಧನವನ್ನು ನೀಡಿದ್ದಾರೆ. ಈ ಮೂಲಕ ಅವರು ಇನ್ನಷ್ಟು ಜೀವಗಳನ್ನು ರಕ್ಷಿಸುವಂತಾಗಲಿ. ಅವರು ವಾಸಿಸುವ ಮನೆ ಹಳೆಯದಾಗಿದ್ದು ಹೊಸ ಮನೆ ನಿರ್ಮಾಣಕ್ಕೂ ಕೂಡ ಮೈಕಲ್ ಡಿಸೋಜಾ ಅವರು ಮುಂದಿನ ದಿನಗಳಲ್ಲಿ ಸಹಾಯ ಹಸ್ತವನ್ನು ನೀಡಲಿದ್ದಾರೆ ಎಂದು ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಈಶ್ವರ್ ಮಲ್ಪೆ, ನೀರಿಗೆ ಬಿದ್ದವರ ದೇಹ ತೆಗೆಯಲು 30 ರಿಂದ 40 ಅಡಿ ಆಳಕ್ಕೆ ತೆರಳಿದಾಗ ಮೇಲೆ ಇದ್ದವರ ಜೊತೆಗೆ ಸಂಪರ್ಕ ಮಾಡಲು ಹಗ್ಗದ ವ್ಯವಸ್ಥೆ ಮೂಲಕ ಮಾಡಲಾಗುತ್ತದೆ. ಈ ವೇಳೆ ನನ್ನ ಜೀವಕ್ಕೆ ಅಪಾಯವಾದ ಹಲವಾರು ನಿದರ್ಶನಗಳಿವೆ. ನೀರಿಗೆ ಬಿದ್ದ ವ್ಯಕ್ತಿಗಳ ಜಾತಿ ಧರ್ಮ ನೋಡದೆ ಮೊದಲು ಅವರನ್ನು ಬದುಕಿಸುವ ಪ್ರಯತ್ನ ನಮ್ಮದು. ಇಂತಹ ಕೆಲಸ ಮಾಡುವಾಗ ಜನರ ಪ್ರಾರ್ಥನೆ ಮತ್ತು ಹಾರೈಕೆಯಿಂದ ಸುರಕ್ಷಿತವಾಗಿ ನಾವು ಮತ್ತೆ ನೀರಿನಿಂದ ಮೇಲೆ ಬರಲು ಸಾಧ್ಯವಾಗಿದೆ. ಮೈಕಲ್ ಡಿಸೋಜಾ ಅವರ ಹೃದಯ ವೈಶಾಲ್ಯತೆಯಿಂದ ನೀರಿನ ಆಳದಲ್ಲಿ ಇದ್ದರೂ ಮೇಲೆ ನಿಂತಿರುವ ಜನರೊಂದಿಗೆ ಮಾತನಾಡುವ ಸಾಧನ ನಮ್ಮ ತಂಡಕ್ಕೆ ಲಭಿಸಿದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾದ ಓಸ್ವಲ್ಡ್ ರೋಡ್ರಿಗಸ್ ಮಾತನಾಡಿ, ಜೀವದ ಹಂಗನ್ನು ತೊರೆದು ಕಷ್ಟದಲ್ಲಿರುವವರ ನೆರವಿಗೆ ಧಾವಿಸುವ ಈಶ್ವರ್ ಮಲ್ಪೆ ಅವರ ಮನವಿಗೆ ಸ್ಪಂದಿಸಿದ್ದು ನಮಗೆ ಅತ್ಯಂತ ಪುಣ್ಯದ ಕಾರ್ಯವಾಗಿದೆ. ಈ ಸಾಧನದ ಮೂಲಕ ಇನ್ನಷ್ಟು ಕಷ್ಟದಲ್ಲಿರುವವರ ನೆರವಿಗೆ ಉಪಯೋಗಿಸುವಂತಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ಉಜ್ವಾಡ್ ಪತ್ರಿಕೆಯ ಸಂಪಾದಕರಾದ ವಂದನೀಯ ಆಲ್ವಿನ್ ಸಿಕ್ವೇರಾ, ಸ್ಥಳೀಯ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಸುಷ್ಮಾ, ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾದ ಸ್ಟೀವನ್ ಪಿಂಟೋ, ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿ ಲವಿನಾ ಫೆರ್ನಾಂಡಿಸ್, 20 ಆಯೋಗಗಳ ಸಂಚಾಲಕಿ ಶಾಂತಾ ಫೆರ್ನಾಂಡಿಸ್, ಚರ್ಚಿನ ಸ್ತ್ರೀ ಸಂಘಟನೆ ಅಧ್ಯಕ್ಷರಾದ ಪ್ರಿಯಾ ರಾಡ್ರಿಗಸ್, ಈಶ್ವರ್ ಮಲ್ಪೆ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ನೆಕ್ಸ್ಟ್ ಅಟ್ಲೀಸ್ಟ್ ಮೈಕಲ್ ಅವರಿಗೆ ಫೋಟೋಗ್ರಾಫ್ಸ್ ಆದರೂ ಕಳಿಸುವ ನಾವು, ಯಾಕಂದರೆ ಅವರಿಗೆ ಊರಲ್ಲಿ ಊರಿಗೆ ಬಂದಾಗ ಮೇಲ್ಗಡೆ ಬರ್ತಾರೆ, ಅವರು ನಾನು ಕರ್ಕೊಂಡು ಬರ್ತೇನೆ ನಿಮ್ಮ ಮನೆಗೆ. ಶ್ರೀಯುತ ಈಶ್ವರ್ ಮಲ್ಪೆ ಅವರು ಇದರ ಡೆಮೋವನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ರಾಯಚೂರಿಗೆ ಹೋದಾಗ ಅಲ್ಲಿ ಇಬ್ಬರ ಶವ ಬಹುಶಃ ಅಲ್ಲಿ ಅದರಲ್ಲಿ ಮೊಸಳೆ ಉಂಟ ಅಂತ ಹೇಳಿದರು. ಎಲ್ಲ ಜನರು ವೀಕ್ಷಿಸ್ತಾ ಇದ್ದಾರೆ ಮೇಲೆ ನಿಂತು, ಆದರೆ ಯಾವುದಕ್ಕೂ ಅಂಜದೆ ದೇವರ ಆಶೀರ್ವಾದ ಇದೆ. ಈ ಟಾರ್ಚ್ ನಮ್ಮ ಹತ್ರ ಬೇರೆ ಸಹ ಇದೆ, ಸುಮಾರು 18,000 ವ್ಯಾಟದು. ಅದಿದ್ರೂ ಸಹ ನಮಗೆ ನೀರಾಳದಲ್ಲಿ ಇದು ಬೇಕಾಗ್ತದೆ. ಇದು ಸುಮಾರು ನೀರು ಯಾವ ಕಲರ್ ಇದ್ರೂ ಸಹ 3 ಕಲರಲ್ಲಿ ತೋರ್ತದೆ. ಇದು ವೈಟ್ ಉಂಟು, ಆಮೇಲೆ ರೆಡ್, ಯಾಕೆಂದ್ರೆ ನೀರು ಆಳದಲ್ಲಿ ಕಲರ್ ಚೇಂಜ್ ಆದ್ರೂ ಸಹ ಇದರಲ್ಲಿ ಗೊತ್ತಾಗ್ತದೆ ನಮಗೆ. ಬ್ಲೂ ಇದೆ, ಆಮೇಲೆ ವೈಟ್ ಇದೆ. ಈ ಸುಮಾರು ಇದು 500 ವ್ಯಾಟ್. ನಮ್ಮ ಹತ್ರ ಮತ್ತೆ 2 ಟಾರ್ಚ್ ಇದೆ, 18,000 ಮತ್ತೆ 10,000. ಅದಿದ್ರೂ ಸಹ ಈ ಕಮ್ಯುನಿಕೇಶನ್ಗೆ ಇದು ಮುಖ್ಯವಾಗಿದೆ ನಮಗೆ. ಕಮ್ಯುನಿಕೇಶನ್ ಇದ್ರೆ ಒಳ್ಳೇದು, ಯಾಕೆಂದ್ರೆ ನೀರಾಳದಲ್ಲಿ ಒಬ್ಬ ಮನುಷ್ಯ ಸಿಕ್ಕಾಕೊಂಡು ಸಹ ಮೇಲ್ಗಡೆಗೆ ಹೇಳಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಮ್ಮ ಅಂಕೋಲದಲ್ಲಿ ಗುಡ್ಡ ಕುಸಿದ ಸಂದರ್ಭದಲ್ಲಿ ನಮ್ಮ STRF NDRF ಮಿಲಿಟರಿ ಹತ್ರ ಈ ಸಾಧನ ಉಂಟು. ನಮ್ಮ ಹತ್ರ ಖಾಲಿ ಮಾನವನಾಗಿ ಸುಮಾರು 4 ಗಾಡಿಯಲ್ಲಿ ಸಿಕ್ಕಿದೆ. ಯಾಕೆಂದ್ರೆ ನಾವೊಂದು ಮಾನವನಾಗಿ ಹುಡುಕ್ತೇವೆ, ಯಾಕೆಂದ್ರೆ ಒಬ್ಬರು ನೀರಾಳದಲ್ಲಿ ಕೈಯಲ್ಲಿ ಜನದಲ್ಲಿ ಮುಳುಕಬೇಕು. ಇದು ಒಂದು ದೇಹ, ಇದು ಕಬ್ಬಿಣ, ಇದು ಗಾಡಿ ಅಂತ ಹೇಳಿ. ಇದು ಸಿಕ್ಕಿದ ಮೇಲೆ ನಮ್ಗೆ ಉಂಟಲ್ಲ ಗೊತ್ತಾಗ್ತದೆ ಗಾಡಿ ಸಿಕ್ಕಿದೆ ಅಂತ ಹಗ್ಗ ಕಟ್ಟಿ ಮೇಲೆ ಬಿಟ್ಟುಬಿಡುವುದು. ಅದರಿಂದ ಇವತ್ತು ನಮಗೆ ಫಾರಿನ್ ನಲ್ಲಿರುವ ಡೆನಿಸ್ ಮೈಕಲ್
ಮೈಕಲ್ ಡಿಸೋಜ್ ಅವರಿಗೆ ಹೃದಯಪೂರ್ವಕವಾಗಿ ನಮ್ಮ ಟೀಮಿನ ಪರವಾಗಿ ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಹಾಗೆ ಇವತ್ತು ನಮಗೆ ನಮ್ಮ ಫಾದರ್ ಅವರ ಪಾದಕಮಲಕ್ಕೆ ನಮಸ್ಕರಿಸಬೇಕು. ಯಾಕೆಂದ್ರೆ ಇಂಥ ಒಂದು ಆಸೆ ಬಿಟ್ಟು ಅವರು ಎಲ್ಲರನ್ನು ಬದುಕಲಿಕ್ಕೆ ಅಥವಾ ಮೃತದೇಹಗಳು ತೆಗಿಲಿಕ್ಕೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಜೀವ ಅಪಾಯದಲ್ಲಿಟ್ಟು ಅವರು ಆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ತನಗೊಂದು ಆಧುನಿಕ ಸಾಧನ ಬೇಕಂತ ಅವರು ಮನವಿ ಕೊಟ್ಟಿದ್ರು. ಆ ಮನವಿಯನ್ನು ಫಾದರ್ ಡೆನಿಸ್ ಮತ್ತು ಸ್ಟೀವನ್ ಮತ್ತು ನಾವು ಮೈಕಲ್ ಹತ್ರ ಹೇಳಿದೆವು. ತಕ್ಷಣ ಮೈಕಲ್ ಅವರು ಸ್ಪಂದಿಸಿ ಶ್ರೀಯುತ ಈಶ್ವರ್ ಮಲ್ಪೆ, ಮುಳುಗು ತಜ್ಞ, ಆಪತ್ ಬಾಂಧವ ಈಶ್ವರ್ ಮಲ್ಪೆಯವರಿಗೆ ಒಂದು ಉಪಕರಣವನ್ನು, ಒಂದು ಕಮ್ಯುನಿಕೇಷನ್ ಸಿಸ್ಟಮನ್ನು ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ ಇದರ ಪೋಷಕರು. ಈಶ್ವರ್ ಮಲ್ಪೆಯವರ ಮನೆಗೆ ಹೋದಾಗ ನಿಮಗೆ ಏನು ಸಾಧನ ಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳಿದರು, ನಾನು ಈಗ ಒಂದು ಪುರಾತನ ಕಾಲದ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಒಂದು ಹಗ್ಗ ಕಟ್ಟಿ ನೀರಿಗೆ ಇಳಿಯುವುದು, 100 ಮೀಟರ್ ಕೆಲವೊಮ್ಮೆ ಆಳಕ್ಕೆ ಹೋಗ್ತೇನೆ, ಆವಾಗ ಜೀವಕ್ಕೆ ಅಪಾಯವಿದೆ. ಅದಕ್ಕಾಗಿ ಈಗ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ತಾಂತ್ರಿಕತೆ ಮುಂದುವರೆದಿದೆ. ಒಂದು ಅಂಡರ್ ವಾಟರ್ ಕಮ್ಯುನಿಕೇಷನ್ ಸಿಸ್ಟಮ್, ನೀರಡಿಯಲ್ಲಿ ಸಂವಹನ ಒಂದು ಸಲಕರಣೆ ಅಥವಾ ಸಾಧನ.